ಆರ್ ಸಿ ಬಿ ಫ್ಯಾನ್ಸ್ ಗೆ ಇಂತ ಒಂದು ಅಪ್ಡೇಟ್ ನ ಕೊಡ್ತೀನಿ. ಈ ಒಂದು ಅಪ್ಡೇಟ್ ಇಷ್ಟ ಆಗಿಲ್ಲಪ್ಪ ಅಂದ್ರೆ ಈಗಲೇ ಚಾನಲ್ ಗೆ ಅನ್ಸಬ್ಸ್ಕ್ರೈಬ್ ಮಾಡಿ. ಇಫ್ ಸಪೋಸ್ ಈ ಒಂದು ಅಪ್ಡೇಟ್ ಇಷ್ಟ ಆಯ್ತಪ್ಪ ಅಂದ್ರೆ ಈಗಲೇ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಒಂದೇ ಒಂದು ಲೈಕ್ ಮಾಡಿ. ಸೊ ಏನಪ್ಪಾ ಅಂದ್ರೆ ಲಾಸ್ಟ್ ಫ್ಯೂ ಮಂತ್ಸ್ ಇಂದ ಯಶ್ ದಯಾಲ್ ಅವರ ಬಗ್ಗೆ ಸಾಕಷ್ಟು ಆ ಒಂದು ಎಲಿಗೇಷನ್ ಬರ್ತಾ ಇದ್ವು. ಯಶ್ ದಯಾಲ್ ಆ ಒಂದು ಕೇಸ್ ಬಗ್ಗೆ, ಅದು ಯಾವ ಕೇಸ್ ಅಂದ್ರೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಗೆ ಗೊತ್ತಿರೋದು. ಮತ್ತು ರೀಸೆಂಟ್ ಆಗಿ ಲಾಸ್ಟ್ ಮಂತ್ ಹೈಕೋರ್ಟ್ ಆ ಒಂದು ಬೇಲ್ ನ ರಿಜೆಕ್ಟ್ ಮಾಡಿದ್ರು. ಯಾವಾಗ ಆ ಒಂದು ಬೇಲ್ ರಿಜೆಕ್ಟ್ ಆಯ್ತೋ ಸಾಕಷ್ಟು ಆರ್ ಸಿ ಬಿ ಫ್ಯಾನ್ಸ್ ಥಿಂಕ್ ಮಾಡಿದ್ರು. ಇವನ್ ನಾನು ಸಹ ಥಿಂಕ್ ಮಾಡಿದೆ, ಏನೋ ಎಷ್ಟೇಲೋ ನೆಕ್ಸ್ಟ್ IPL 2026 ಅಲ್ಲಿ ಆರ್ ಸಿ ಬಿ ಪರ ಆಡ್ತಾರ ಅಥವಾ ಇಲ್ಲ, ಮತ್ತು ಏನಾದ್ರು ನಮ್ಮ BCCI ದವರು SDL ಗೆ ಬ್ಯಾನ್ ಮಾಡ್ತಾರ, IPL ಅಷ್ಟೆಲ್ಲ ಇಂಟರ್ ನ್ಯಾಷನಲ್ ಮ್ಯಾಚ್ ಕೂಡ ಇವರಿಗೆ ಬ್ಯಾನ್ ಮಾಡ್ತಾರ ಅಂತೇಳಿ ಆ ಒಂದು ಡಿಸ್ಕಷನ್ ನಡೀತಾ ಇತ್ತು. ಆದ್ರೆ ಲೇಟೆಸ್ಟ್ ಅಪ್ಡೇಟ್ ನ ಪ್ರಕಾರ ಯಶ್ ದಯಾಲ್ಗೆ ರಾಜಸ್ಥಾನ ಹೈಕೋರ್ಟ್ ಏನೂ ತಪ್ಪಿಲ್ಲ, ಇದು ಜಸ್ಟ್ ಫೇಕ್ ಎಲಿಗೇಷನ್ ಅಂತೇಳಿ ಕೋರ್ಟ್ ನಿರ್ಧಾರ ಮಾಡಿದೆ. ಈಗ ಯಶ್ ದಯಾಲ್ಗೆ ಎಂಟರಿಮ್ ರಿಲೀಫ್ ನ ಕೊಟ್ಟಿದ್ದಾರೆ. ಅಂದ್ರೆ ಯಶ್ ದಯಾಲ್ ನೆಕ್ಸ್ಟ್ IPL 2026 ಅಲ್ಲಿ ಆರ್ ಸಿ ಬಿ ಟೀಮ್ ಅಲ್ಲಿ ಆಡ್ತಾರೆ. ಇದು ಮಾತ್ರ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಗೆ ಗ್ರೇಟ್ ನ್ಯೂಸ್. ಆರ್ ಸಿ ಬಿ ಫ್ಯಾನ್ಸ್ ಗಿಂತ ಇಲ್ಲಿ ಯಶ್ ದಯಾಲ್ಗೆ ಜಬರ್ದಸ್ತ್ ಅಪ್ಡೇಟ್. ಯಾಕೆಂದ್ರೆ ನಿಮಗೆ ಗೊತ್ತಿರಬೇಕು, ಆ ಒಂದು ರಿಂಕು ಸಿಂಗ್ ಅವರ ಲಾಸ್ಟ್ ಅವರು ಕೆರಿಯರ್ ವೈತಪ್ಪ ಅನ್ನಷ್ಟಿಗೆಲ್ಲ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರ ಮೇಲೆ ಕಾನ್ಫಿಡೆಂಟ್ ತೋರಿಸಿ ಅವರಿಗೆ ಬೈ ಮಾಡಿದ್ರು. ಆರ್ ಸಿ ಬಿ ಟೀಮ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ರು. ಅಗೇನು ಲಾಸ್ಟ್ ವರ್ಷ IPL 2025 ಅಲ್ಲಿ ಆರ್ ಸಿ ಬಿ ಟೀಮ್ ಚಾಂಪಿಯನ್ ಆದಾಗ ಅಗೇನ್ ಈಗ ಯಶ್ ದಯಾಲ್ಗೆ ಈ ತರ ಫೇಕ್ ಎಲಿಗೇಷನ್ ಬಂದಿದ್ದಾವೆ. ಯಶ್ ದಯಾಲ್ ಈಗ ಡಿಪ್ರೆಷನ್ ಗೆ ಹೋಗಿರ್ತಾರೆ. ಸೊ ಹೋಪ್ ಮಾಡಮ್ಮ ಈ ಒಂದು ಗುಡ್ ನ್ಯೂಸ್ ಯಶ್ ದಯಾಲ್ಗೆ ಆ ಒಂದು ಬೂಸ್ಟ್ ಬಂದಿರುತ್ತೆ. ಈ ಒಂದು ಬೂಸ್ಟ್ ಇಂದ ನೆಕ್ಸ್ಟ್ IPL 2026 ಅಲ್ಲಿ ಆರ್ ಸಿ ಬಿ ಟೀಮ್ ಅಲ್ಲಿ ಮತ್ತೊಮ್ಮೆ ಅವರು ಪ್ರೂವ್ ಮಾಡ್ಲಿ ಅಂತೇಳಿ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಹೋಪ್ ಮಾಡ್ತಿದ್ದಾರೆ. ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಕಮೆಂಟ್ ಬಾಕ್ಸ್ ಅಲ್ಲಿ ವೆಲ್ಕಮ್ ಬ್ಯಾಕ್ ಯಶ್ ದಯಾಲ್ ಅಂತೇಳಿ ಕಮೆಂಟ್ ಮಾಡಿ ನೋಡಮ್ಮ, ಯಾರೆಲ್ಲ ಆರ್ ಸಿ ಬಿ ಫ್ಯಾನ್ಸ್ ಯಾವ ರೀತಿ ಕಮೆಂಟ್ಸ್ ಮಾಡ್ತೀರಾ ಯಶ್ ದಯಾಲ್ ಅವರ ಬಗ್ಗೆ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್, ಪಾಕಿಸ್ತಾನ ಕ್ರಿಕೆಟ್ ಒಂದು ಶಾಕಿಂಗ್ ನಿರ್ಧಾರವನ್ನು ಮಾಡಿದರೆ. ಏನಪ್ಪಾ ಅಂದ್ರೆ ಆಲ್ ಸೆಟ್ ನೆಕ್ಸ್ಟ್ ಆ ಒಂದು ಮೆಗಾ ಬ್ಲಾಕ್ ಬಸ್ಟರ್ ಟೂರ್ನಮೆಂಟ್ T20 ವರ್ಲ್ಡ್ ಕಪ್ ನಲ್ಲಿ ಬಾಯ್ಕಾಟ್ ಮಾಡೋಕೆ ರೆಡಿ ಆಗಿದ್ದಾರೆ. ಇಲ್ಲಿ ಪಾಕಿಸ್ತಾನ ಕ್ರಿಕೆಟ್ ಗೆ ಗೊತ್ತಾಗ್ತಿಲ್ಲ, ಇಫ್ ಸಪೋಸ್ ಈ ಒಂದು T20 ವರ್ಲ್ಡ್ ಕಪ್ ನ ಮಿಸ್ ಮಾಡಿದ್ರೆ ಪಾಕಿಸ್ತಾನ ಕ್ರಿಕೆಟ್ ಗೆ ಏನೆಲ್ಲ ಲಾಸ್ ಆಗುತ್ತೆ ಅಂತೇಳಿ. ಏನಪ್ಪಾ ಅಂದ್ರೆ ನಮ್ಮ ICC ಅನ್ಹ್ಯಾಪಿ ಆಗಿದ್ದಾರೆ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಇಂದ. ಏನಾದ್ರು ಪಾಕಿಸ್ತಾನ ಕ್ರಿಕೆಟ್ ಟೀಮ್ ನೆಕ್ಸ್ಟ್ ಆ ಒಂದು T20 ವರ್ಲ್ಡ್ ಕಪ್ ನಿಂದ ಮಿಸ್ ಆದ್ರೆ ಏನೆಲ್ಲ ಆಗುತ್ತೆ ಅಂದ್ರೆ, ಸೊ ನೋ ಬೈಲಾಟರಲ್ ಸೀರೀಸ್ ವಿತ್ ಎನಿ ಇಂಟರ್ ನ್ಯಾಷನಲ್ ಟೀಮ್ಸ್, ಮತ್ತು ನೋ ಎಂಟ್ರಿ ಫಾರ್ ಪಾಕಿಸ್ತಾನ್ ಇನ್ ಏಷ್ಯಾ ಕಪ್ ನಲ್ಲಿ ಪಾಕಿಸ್ತಾನ ಟೀಮ್ ಎಂಟ್ರಿ ಮಾಡಲ್ಲ. ನೆಕ್ಸ್ಟ್ ನೋ NOC ಫಾರ್ ಫಾರಿನರ್ಸ್ ಇನ್ PSL ಗೆ ಯಾವುದೇ ಒಬ್ಬ ಫಾರಿನ್ ಪೇರ್ಗೆ NOC ಕೊಡಲ್ಲ ಅಂತೇಳಿ ನಮ್ಮ ICC ದವರು ಸ್ಟ್ರಿಕ್ಟ್ ರೂಲ್ ಮಾಡಿದ್ದಾರೆ. ಇದು ಮಾತ್ರ ಬಿಗ್ಗೆಸ್ಟ್ ಸೆಟ್ ಬ್ಯಾಕ್ ಪಾಕಿಸ್ತಾನಿ ಕ್ರಿಕೆಟ್ಗೆ. ಏನಾದ್ರೂ ಆ ಒಂದು T20 ವರ್ಲ್ಡ್ ಕಪ್ ನಿಂದ ಮಿಸ್ ಆದ್ರೆ ಇದೆಲ್ಲ ಸೆಟ್ ಬ್ಯಾಕ್ ಆಗುತ್ತೆ. ಈಗ ಡೆಫಿನೆಟ್ ಆಗಿ ಪಾಕಿಸ್ತಾನ ಕ್ರಿಕೆಟ್ ಮಸ್ಟ್ ಅಂಡ್ ಶುಡ್ ಆ ಒಂದು T20 ವರ್ಲ್ಡ್ ಕಪ್ ನಲ್ಲಿ ಪಾರ್ಟಿಸಿಪೇಷನ್ ಮಾಡಲೇಬೇಕಾಗುತ್ತೆ. ನೋಡಮ್ಮ, ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಫೈನಲ್ ನಿರ್ಧಾರ ಏನು ಅಂತೇಳಿ. ಪಾಕಿಸ್ತಾನ ಕ್ರಿಕೆಟ್ ಏನಾದ್ರೂ ಈ ಒಂದು T20 ವರ್ಲ್ಡ್ ಕಪ್ ನಿಂದ ಮಿಸ್ ಆದ್ರೆ ಏನೋ ಅಂತ ಪರಿ ಸೆಟ್ ಬ್ಯಾಕ್ ಆಗಲ್ಲ. ಅವರು ಬಂದು ಪರ್ಫಾರ್ಮೆನ್ಸ್ ಕೊಡೋದೇನೋ ಅಷ್ಟೊಂದಿಲ್ಲ, ವರ್ಸ್ಟ್ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ, ಅದೇನೋ ಮ್ಯಾಟರ್ ಆಗಲ್ಲ. ಇಲ್ಲಿ ನಮ್ಮ T20 ವರ್ಲ್ಡ್ ಕಪ್ ನಲ್ಲಿ ಈಗ ಬಾಂಗ್ಲಾದೇಶ್ ಕೂಡ ಆ ಒಂದು T20 ವರ್ಲ್ಡ್ ಕಪ್ ಇಂದ ಮಿಸ್ ಆಗಿದ್ದಾರೆ. ಅವರ ಪ್ಲೇಸ್ ಗೆ ಸ್ಕೌಟ್ಲ್ಯಾಂಡ್ ಟೀಮ್ ರಿಪ್ಲೇಸ್ಮೆಂಟ್ ಮಾಡಿದರೆ. ನನಗೆ ಅನಿಸಿದ ಮಟ್ಟಿಗೆ ಪಾಕಿಸ್ತಾನ್ ಮತ್ತು ಬಾಂಗ್ಲಾದೇಶ್ ಎರಡು ಟೀಮ್ ಗಿಂತ ಬೆಟರ್ ಟೀಮ್ ಅದು ಸ್ಕೌಟ್ಲ್ಯಾಂಡ್. ಹೋಪ್ ಮಾಡಮ್ಮ ಸ್ಕೌಟ್ಲ್ಯಾಂಡ್ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಲಿ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್, MS ಧೋನಿ ಅವರ ಬಗ್ಗೆ ಆಕಾಶ್ ಚೋಪ್ರಾ ಅವರು ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನೆಕ್ಸ್ಟ್ IPL 2026 ಅಲ್ಲಿ CSK ಟೀಮ್ ನ ಪರ MS ಧೋನಿ ಅವರು ಕೇವಲ ಕೆಲವು ಮ್ಯಾಚ್ ಅಲ್ಲಿ ಮಾತ್ರ ವಿಕೆಟ್ ಕೀಪಿಂಗ್ ಮಾಡ್ತಾರೆ. ಆಮೇಲೆ ಸಂಜು ಸ್ಯಾಮ್ಸನ್ ಅವರು ಟೇಕ್ ಓವರ್ ಮಾಡ್ತಾರೆ ಆಸ್ ಎ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಅಂತೇಳಿ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಸೊ ಈ ಒಂದು ಹಿಟ್ ನ ಪ್ರಕಾರ ಏನು MS ಧೋನಿ ಅವರದು ಕೊನೆಯ IPL ಆಗುತ್ತೆ ಅಂತೇಳಿ ಆ ಒಂದು ಥಿಂಕಿಂಗ್ ಬರ್ದಿದೆ. ಬಟ್ ನೋಡಮ್ಮ, MS ಧೋನಿ ಅವರು ಫುಲ್ ಟೂರ್ನಮೆಂಟ್ ಆಡ್ತಾರ ಅಥವಾ IPL 2026 ಅಲ್ಲಿ ಕೆಲವೊಂದು ಮ್ಯಾಚ್ ನ ಮಾತ್ರ ಆಡ್ತಾರೆ, ನಾವು ವೇಟ್ ಮಾಡಮ್ಮ. ಇನ್ನೊಂದು ಅಪ್ಡೇಟ್ ಬರ್ತದೆ, MS ಧೋನಿ ಅವರು ಆಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡ್ತಾರೆ ಅಂತೇಳಿ. ಸೊ ಇದಕ್ಕೆಲ್ಲ ಆನ್ಸರ್ MS ಧೋನಿ ಅವರು ನೆಕ್ಸ್ಟ್ IPL 2026 ಅಲ್ಲಿ ನಮ್ಗೆ ಆನ್ಸರ್ ಸಿಗುತ್ತೆ, ಅಲ್ಲಿವರೆಗೆ ವೇಟ್ ಮಾಡಮ್ಮ. ಸೊ ನೀವೇನಂತೀರಾ ಪ್ರತಿಯೊಬ್ಬ IPL ಫ್ಯಾನ್ಸ್, MS ಧೋನಿ ಅವ್ರದ್ದು ಕೊನೆಯ IPL ಆಗುತ್ತಾ
ಮತ್ತು MS ಧೋನಿ ಅವರು ಕೆಲವೊಂದು ಮ್ಯಾಚ್ ಅಲ್ಲಿ ಮಾತ್ರ ವಿಕೆಟ್ ಕೀಪಿಂಗ್ ಮಾಡ್ತಾರ ಮತ್ತು MS ಧೋನಿ ಅವರು ನೆಕ್ಸ್ಟ್ IPL 2026 ಅಲ್ಲಿ ಆಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡ್ತಾ ಇದ್ದಾರೆ. ಪ್ರತಿಯೊಬ್ಬ IPL ಫ್ಯಾನ್ಸ್ ತಪ್ಪದೆ ಕಮೆಂಟ್ಸ್ ಮಾಡಿ, ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಷನ್ ಮಾಡೋಣ.